ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಲೋ ಬಜೆಟಲ್ಲಿ ಯಾರಾದರೂ ಒಂದು ಟಾಟಾ ಜಿಪ್ ಗಾಡಿ ನೋಡ್ತಾ ಇದ್ರೆ ನೋಡಿ ವೀಕ್ಷಕರೇ, ಒಂದು ಟಾಟಾ ಜಿಪ್ ಸೇಲಿಂಗ್ ಇದೆ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ವಿಡಿಯೋದಲ್ಲಿ ಮುಂದೆ ಗಾಡಿ ಓನರ್ ನಂಬರ್ ಅಂತ ಹಾಕಿರ್ತೀವಿ ವೀಕ್ಷಕರೇ. ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ಗಾಡಿ ಓನರ್ ನಂಬರ್ ಅಲ್ಲ ವೀಕ್ಷಕರೇ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡೋಕೆ ಹೋಗ್ಬೇಡಿ ವೀಕ್ಷಕರೇ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ನಿಮಗೆ ಗಾಡಿ ಓನರ್ ನಂಬರ್ ಮುಂದೆ ಸಿಗುತ್ತೆ ಅಂತ ಮುಂಚೆ ಹೇಳ್ತಿದ್ದೀನಿ ವೀಕ್ಷಕರೇ. ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಯಾರು ಕಾಲ್ ಮಾಡೋಕೆ ಹೋಗ್ಬೇಡಿ. ಈ ನಂಬರ್ ಏನಕ್ಕಾಗಿದ್ವಿ ಅಂದರೆ, ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತು ಅಂದರೆ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಒಂದು RC ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನೀವು ಸೆಂಡ್ ಮಾಡಾದ್ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲೇ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು. ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರು ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು, ಏನೋ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೆ ಯೂಟ್ಯೂಬಲ್ಲಿ ನಿಮಗೆ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು. ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡಿದ್ರೆ ವೀಕ್ಷಕರೇ, ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸ್ಯಾರೆ. ಅವ್ರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ, ವೀಡಿಯೋನ ಪೂರ್ತಿ ಕೇಳಿಸ್ಕೊಳ್ಳಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಗಾಡಿ ಓನರ್ ನಂಬರು ವೀಡಿಯೋದಲ್ಲಿನೇ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ ನೋಡಿ, ಗಾಡಿ ಓನರ್ ನಂಬರ್ ಅಂತ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಈಗ ಯಾವ್ದದು ಟಾಟಾ ಜಿಪ್ಪಾ? ಟಾಟಾ ಜಿಪ್ಪು ಎಕ್ಸೆಲ್ ಯಾವ್ದದು? ಮಾಮೂಲಿ. ಓಕೆ, ಮಾಡಲು 2014 ಓಕೆ. ಓನರು ಫಸ್ಟ್ ಓನರು. ಎಷ್ಟು ಓಡಿದೆ ಗಾಡಿ ಈಗ? ಸಿಂಗಲ್ ಓನರ್. ಒಂದು ನಿಮಿಷ. 1,30,000. 1,30,000 ಓಡಿದೆ ಈಗ. ಹಾಂ, ಓಕೆ. ಸಿಂಗಲ್ ಓನರ್ ಅಂದ್ರಲ್ಲ? ಸಿಂಗಲ್ ಓನರ್ ಅಣ್ಣ. ಓಕೆ. ಎಫ್ ಸಿ ಇನ್ಸೂರೆನ್ಸು? ಲ್ಯಾಪ್ಸ್ ಅಣ್ಣ. 2 ಲ್ಯಾಪ್ಸ್ ಇದಾವಾ? 2 ಲ್ಯಾಪ್ಸ್ ಇದೆ. ಓಕೆ. ಏನು ತಗೊಳ್ಳೋರಿಗೆ ಕಟ್ಕೊಡ್ತೀರಾ ಅಥವಾ ತಗೊಳ್ಳೋರು ಏನಾದ್ರು ಕಟ್ಕೊಬೇಕಾ? ಇಲ್ಲ, ತಗೊಳ್ಳೋರೆ ಕಟ್ಕೋಬೇಕದು. ನೀವೇನು ಕಟ್ಕೊಡಲ್ವಾ? ಇಲ್ಲ. ಓಕೆ. ಟೈರ್ ಎಲ್ಲ ಹೆಂಗಿದಾವೆ ಗಾಡೀಲಿ ಈಗ? ಸ್ವಲ್ಪ ಎಲ್ಲ ಫ್ಲಾಟ್ ಇದೆ ಅಣ್ಣ, 4. ಅಂದರೆ ಆಲ್ಮೋಸ್ಟ್ ಈಗ ಹೊಸ ಟೈರ್ ಆಕ್ಸೆಲ್ ಲೆಕ್ಕಾಚಾರಕ್ಕೆ ಬಂದಿದ್ದಾವೆ. ಹಾಂ, ಹೌದೌದು. ಆಗ್ತಾರೆ ಲೆಕ್ಕಾಚಾರಕ್ಕೆ. ಓಕೆ. ಗಾಡಿ ಸ್ಟೆಪ್ನಿ ಇದೆಯಾ? ಸ್ಟೆಪ್ನಿ ಇದೆ. ಓಕೆ. ಕಂಡೀಷನ್ ಹೆಂಗಿದೆ ಇಂಜಿನು? ಇಂಜಿನು ಸ್ವಲ್ಪ ಸ್ಮೋಕ್ ಬರ್ತಿದೆ. ಲೈಟಾಗಿ ಬರ್ತಾ ಇದೆಯಾ ಸ್ಮೋಕು? ಹಾಂ. ಮತ್ತು ಅಂದರೆ ಆಲ್ಮೋಸ್ಟ್ ಬೋರಿಗೆ ಬಂದಿದೆ. ಹಾಂ, ಹೌದಣ್ಣ. ಅಂದರೆ ಖರ್ಚಿದೆ ಇನ್ನು ಗಾಡಿದು ಟೈರು, ಬೋರು, ಹಾಂ, ಇನ್ಸೂರೆನ್ಸು ಸ್ವಲ್ಪ ಟಿಂಕರಿಂಗ್ ಇದೆ. ನೋಡಿ ಇಷ್ಟೊಂದೆಲ್ಲ ಕೆಲಸ ಇದೆ ಗಾಡಿದು. ಹೌದೌದಣ್ಣ. ಓಕೆ. ಏನು ಗಾಡಿ ಸುಳ್ಳು ಹೇಳ್ಬಾರ್ದಲ್ಲ ಅಣ್ಣ, ಹಂಗಾಗಿ. ಹೌದು. ನೀವು ಹೆಂಗೆ ಹೇಳಿದ್ರೆ ಒರಿಜಿನಾಲಿಟಿ ಬಂದು ನೋಡಿದ್ರೆ ಹಂಗೆ ಇರ್ಬೇಕು ಗಾಡಿ. ಹೌದೌದಣ್ಣ. ಮತ್ತೆ ಅವ್ರು ಕಸ್ಟಮರ್ ಅಣ್ಣ ನೀವು ಹಿಂಗೈತೆ ಹಂಗೈತೆ ಅಂತ ನೀವು ಇಲ್ಲಿ ಹೇಳೋದು, ಅವ್ರು ಅಲ್ಲಿ ಬಂದ್ಮೇಲೆ ಬೇಜಾರಾಗಿ ವಾಪಸ್ ಹೋಗೋದು. ಅದೆಲ್ಲ ಬೇಡ ಅಣ್ಣ. ಯಾಕಂದ್ರೆ ನಾನು ಗಾಡಿ ಸುಮಾರು ಕಡೆ ನೋಡಿ ಇದು ಮಾಡಿದ್ದೀನಿ, ಹಂಗಾಗಿ. ಓಕೆ. ಗಾಡಿ ಮೇಲೆ ಲೋನ್ ಇನ್ನೇನಿಲ್ಲಲ್ಲ? ಇಲ್ಲ, ಲೋನ್ ಗಿನ್ ಏನಿಲ್ಲ ಅಣ್ಣ. ಓಕೆ. ಎಲ್ಲಿರೋದು ಗಾಡಿ? ಸಕಲೇಶ್ಪುರ ಹತ್ರ ಅರಳ್ಳಿ ಅಂತ. ಸಕಲೇಶ್ಪುರ ಹತ್ರ ಅರಹಳ್ಳಿ. ಹಾಂ. ಎಷ್ಟು ದೂರ ಆಗುತ್ತೆ ಸಕಲೇಶ್ಪುರಿಂದ? 15 ಕಿಲೋಮೀಟರ್ ಆಗುತ್ತೆ. 15. ಹಾಂ. ಯಾವ ರೂಟಲ್ಲಿ? ಬೇಲೂರು ರೂಟು. ಬೇಲೂರು ರೂಟು. ಹಾಂ. ಓಕೆ. ಏನು ಹೇಳ್ತೀರಾ ಗಾಡಿ ರೇಟು? ನಾನೊಂದು 60,000 ಹೇಳ್ತೀನಿ ಅಣ್ಣ. 60,000 ಹೇಳ್ತಿದ್ದೀರಾ? ಹಾಂ, ಹೆಚ್ಚು ಕಮ್ಮಿ ಬಿಡ್ತೀನಿ. ಬಂದಾಗ ಕಡಿಮೆ ಇನ್ನೂ ಆಗುತ್ತೆ. ಹಾಂ, ಹೌದಣ್ಣ. ಏನು ಮಾಡಬೇಡಿ, ಕಮ್ಮಿನೇ ಮಾಡಿ. ಸರಿ. 60,000 ನೀವು ಹೇಳ್ತಿದ್ರೆ ಬಂದ್ಮೇಲೆ ಕಡಿಮೆ ಆಗುತ್ತೆ. ಹೌದೌದು. ಓಕೆ. ಎಫ್ ಸಿ ಇನ್ಸೂರೆನ್ಸು ಮತ್ತು ಅದು ಟಿಂಕರಿಂಗು, ಹಾಂ. ಟೈರು ಎಲ್ಲ ಅವ್ರದ್ದೇ? ಹಾಂ, ಹೌದು. ಓಕೆ. ಅಂದರೆ ಈಗ 60,000 ಪ್ರೈಸು? ಹಾಂ, ಹೌದಣ್ಣ. ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೆನಾ? ಇದೇ ನಂಬರ್ ಅಣ್ಣ, ಇದೇ ನಂಬರ್. ಸರಿ ಆಯಿತು.